ಸ್ವಾಮಿ ಜಾತ್ರೆಯಾದ ಮಾರನೇ ದಿನ ನಂತರದ ದಿನಗಳಲ್ಲಿ ನಾವೇನು ವೈರಮುಡಿ ಉತ್ಸವ ಅಂತ ನಮ್ಮ ಪಟ್ಟಣದ ಜನತೆ ಹಾಗೂ ಬಹುಮುಖ್ಯವಾಗಿ ನಮ್ಮ ಸುಭಾಷ್ ನಗರ ಹಾಗೂ 26 ಮತ್ತು 21ನೇ ವಾರ್ಡ್ನ ಜನತೆ ಮೊದಲಿನಿಂದನೂ ಎಲ್ಲ ಒಗ್ಗಟ್ಟಾಗಿ ಇದೊಂದು ವೈರಮುಡಿ ಉತ್ಸವನ ಆಚರಣೆ ಮಾಡಬೇಕು ಅಂತ ಪ್ರಾರಂಭ ಮಾಡಿಕೊಂಡ್ವಿ. ಅದಾದ ನಂತರ ದಿನಗಳಲ್ಲಿ ಇದನ್ನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳು ಇವರೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ನಾವು ಈ ಒಂದು ಉತ್ಸವನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದೊಂದು ಬರುತ್ತಾ ನನಗೆ ಗೊತ್ತಿರೋ ಹಾಗೆ ಒಂದು 100 ಜನ ಮತ್ತು 150 ಜನ ಸೇರಿ ಒಗ್ಗಟ್ಟಾಗಿ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಒಂದು ಒಟ್ಟಾಗಿ ಸಾವಿರಾರು ಜನ ಸಾರ್ವಜನಿಕರು ಭಕ್ತಾದಿಗಳು ಬಂದು ಈ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಚಾರ. ಇದು ಹೀಗೆ ಪ್ರತಿ ವರ್ಷ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ಕೋಟೆಯಲ್ಲೇ ನನಗೆ ಗೊತ್ತಿರೋ ಹಾಗೆ ಫಸ್ಟು ನಮ್ಮ ಅಣ್ಣನವರಿದ್ದರು ಅಶ್ವಥ್ ನಾರಾಯಣ. ಅವರು ಪ್ರತಿ ವರ್ಷ ಮೇಲ್ಕೋಟೆಯಲ್ಲಿ ವೈರಮುಡಿ ಉತ್ಸವನ ನೋಡಿ ಬರ್ತಾಯಿದ್ರು. ಅಲ್ಲಿಂದ ಬಂದ ನಂತರ ಅವರು ಒಂದು 7-8 ವರ್ಷಗಳ ಹಿಂದೆ ನಾವು ಆನೆಕಲ್ಲಲ್ಲಿ ಯಾಕೆ ಇದನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಅವರೊಂದು ಯೋಚನೆ ಮಾಡಿದ್ರು. ಮತ್ತು ಇಲ್ಲಿ ಸ್ಟಾರ್ಟ್ ಮಾಡಿಕೊಟ್ರು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಆನೇಕಲ್ ನಗರದಲ್ಲಿ ವಿಜೃಂಭಣೆಯಿಂದ ಇತಿಹಾಸ ಪ್ರಸಿದ್ಧ ತಿಮ್ಮರಾಯ ಸ್ವಾಮಿ ಜಾತ್ರೆ ಆದ ನಂತರ ಏನು ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಅಂತ ನಡೀತಾ ಇತ್ತು. ಹಾಗಾಗಿ ನಾವು ಆನೇಕಲ್ಲಲ್ಲೂ ಯಾಕೆ ಮಾಡಬಾರ್ದು ಅಂತ ನಮ್ಮ ಹಸಿ ಅಣ್ಣವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾವೊಂದು 50ರಿಂದ 100 ಜನ ಸ್ಟಾರ್ಟ್ ಮಾಡಿದ್ವು. ಹಾಗಾಗಿ ಇವತ್ತು ಸುಮಾರು ಒಂದು 5ರಿಂದ 6-7 ಸಾವಿರ ಜನ
ಈ ವೈರಮುಡಿ ಉತ್ಸವಕ್ಕೆ ಭಾಗಿಯಾಗಿರೋದು ನಿಜಕ್ಕೂ ಸಂತೋಷದ ವಿಚಾರ. ಏನು ಇವತ್ತು ದಿವಂಗತ ನಮ್ಮ ಅಶಣ್ಣವರು ಏನು ವೈರಮುಡಿ ಉತ್ಸವನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಮ್ಮ ಪದ್ಯಣ್ಣವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಲೇ ಆಗಿ ನಾವು ಯಾವಾಗೂ ಅವ್ರ ಬೆಂಬಲವಾಗಿ ಅವ್ರ ಹಿತೈಷಿಗಳಾಗಿ ನಾವು ಯಾವಾಗೂ ಎಲ್ಲ ನಮ್ಮ ಆನೇಕಲ್ ನಗರದ ಜನತೆ ವೈರಮುಡಿ ಉತ್ಸವ ಇನ್ನೂ ವೈಭವದಿಂದ ಆಚರಣೆ ಮಾಡ್ತಾ ಹೋಗ್ತೀವಿ. ಈ ವೈರಮುಡಿ ಉತ್ಸವಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ತಲುಪಿಸ್ತೇನೆ. ಆನೇಕಲ್ ತಿಮ್ಮರಾಯಸ್ವಾಮಿ ಜಾತ್ರೆಗೆ ಬಂದಂಥ ಹಾಗೂ ವೈರಮುಡಿ ಉತ್ಸವಕ್ಕೆ ಬಂದಂಥ ಜನತೆಗೆ ನನ್ನ ತುಂಬ ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ವೈರಮುಡಿ ಉತ್ಸವ ಇಲ್ಲಿ ಪ್ರಾರಂಭ ಮಾಡಿದವರು ನಮ್ಮ ಗುರುಗಳು ಅಶ್ವಥ್ ನಾರಾಯಣವರು, ಮಾಜಿ ಪುರಸಭಾ ಅಧ್ಯಕ್ಷರು. ಅಣ್ಣವರು ಇದನ್ನು ಸ್ಟಾರ್ಟ್ ಮಾಡಿದವರು. ಸ್ಟಾರ್ಟ್ ಮಾಡಿದಾಗ ಒಂದು 100ರಿಂದ 150 ಜನ ಬರ್ತಿದ್ರು. ಇವತ್ತು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರ್ತಾ ಇದೆ. ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಇದು ತಿಮ್ಮರಾಯಸ್ವಾಮಿ ಜಾತ್ರೆ ಆಗಿದ್ದು ಮಾರನೇ ದಿವಸಕ್ಕೆ ನಾವು ವೈರಮುಡಿ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ನಮಗೆ ಇದೊಂದು ಹಬ್ಬದ ರೀತಿಯಲ್ಲಿ ನಮಗೆ ವಾತಾವರಣ ಇದೆ. ಅದರಿಂದ ತುಂಬ ಸಂತೋಷ ತಂದುಕೊಟ್ಟಿದೆ. ಅಣ್ಣವರು ಇರೋವರೆಗೂ ನಡೆಸ್ಕೊಂಡು ಹೋದರು. ಈಗ ನಾವಿರೋವರೆಗೂ ಮತ್ತು ನಮ್ಮ ಪದ್ಯಣ್ಣವ್ರು ಇರೋವರೆಗೂ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಎಲ್ಲ ಜನರು ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ಅಶ್ವಥ್ ನಾರಾಯಣ ಅವರು ಮೇಲ್ಕೋಟೆಗೆ ಹೋಗ್ತಾಯಿದ್ರು ಈ ವೈರಮುಡಿ ಉತ್ಸವ ನೋಡೋದಕ್ಕೆ. ನೋಡ್ಕೊಬಂದು ಅವ್ರು ಸಾರಿ ಏನು ಹೇಳಿದ್ರು ಅಂದರೆ, ಯಾಕಿಲ್ಲ ನಮ್ಮ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಮಾಡಬಾರ್ದು ಇದನ್ನು ಅಂತೇಳಿ ಮನಸ್ಸು ಮಾಡಿ ಮಾಡಿದ್ರು. ಆ ಪುಣ್ಯಾತ್ಮ ಇವತ್ತಿಲ್ಲ. ನಿಜಕ್ಕೂ ಈ ಒಂದು ಕ್ರೆಡಿಟ್ ಅವ್ರಿಗೆ ಸೇರಬೇಕು. ಇವರೆಲ್ಲರೂ ಯಾರಾದರೂ ಏನಾದರೂ ಹೇಳಿ ಈ ವೈರಮುಡಿ ಉತ್ಸವ ಅನ್ನೋದನ್ನು ಮೇಲ್ಕೋಟೆಯಲ್ಲಿ ನೋಡ್ಕೊಂಬಂದು ಇಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಪುಣ್ಯಾತ್ಮ. ಈ ಒಂದು ಉತ್ಸವದ ಒಂದು ಏನಿದೆ ನಡ್ಕೊಂಡು ಹೋಗೋ ಕೀರ್ತಿ ಅವ್ರಿಗೆ ಸೇರಬೇಕು. ಜೊತೆಗೆ ಇವತ್ತು ಅವ್ರು ಹಾಕ್ಕೊಟ್ಟಿದ್ದಂಥ ಒಂದು ಬುನಾದಿನ ಅವರು ತಮ್ಮ ಆದಂಥ ಪದ್ಮನಾಭ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಲಿ ಇರ್ತಕ್ಕಂಥ ಎಲ್ಲ ಹಿತೈಷಿಗಳು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಈ ಆನೇಕಲ್ ನಗರದ ಎಲ್ಲ ಜನತೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಬಂದು ಸಹಕಾರ ಕೊಟ್ಟು ಇಷ್ಟೊತ್ತುವರೆಗೂ ಸಾವಿರಾರು ಜನ ಸೇರಿ ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರೂ ಕೂಡ ಸಹಕರಿಸ್ತಾರೆ. ಅದಕ್ಕೆಲ್ಲರೂ ಕೂಡ ನಮ್ಮ ಒಂದು ತಿಮ್ಮರಾಯಸ್ವಾಮಿ ದೇವಸ್ಥಾನದ ಪರವಾಗಿ, ನಮ್ಮ ಆತ್ಮೀಯರಾದಂಥ ಪದ್ಮನಾಭ ಅವರ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ.